ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ನಾಳೆ ಸಮ್ಮಿಟ್ ಬಗ್ಗೆ ಬ್ರೀಫಿಂಗ್ ನಡೆಯುತ್ತೆ. ಬ್ರೀಫಿಂಗಲ್ಲಿ ಸ್ನೋ ಸ್ಪೈಕ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನಾಳೆ ಟ್ರೆಕ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಬಿಕಾಸ್ ನಾಳೆ ಟೋಟಲ್ 8 ಕಿಲೋಮೀಟರ್ಸ್ ಟ್ರೆಕ್, ಅದು ಕೂಡ ಸ್ನೋ ಅಲ್ಲಿ. ನೆಕ್ಸ್ಟ್ ಡೇ ಸುಮಾರು 3 ಗಂಟೆಗೆ ನಮ್ಮ ಸಮ್ಮಿಟ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ನಿಜವಾಗಿ ತುಂಬಾ ಚಳಿ ಇತ್ತು. ಯಾವುದೇ ಟ್ರಿಪ್ ಅಂದರೆ ನಾವು ಇಷ್ಟು ಬೇಗ ತೊಗೊಳ್ಳಲ್ಲ, ಬಟ್ ಈ ಟ್ರೆಕ್ ಈಸ್ ಸಮಥಿಂಗ್ ಎಲ್ಸ್. ಮಿಡ್ ನೈಟಲ್ಲಿ ಎಲ್ಲರೂ ಮಲಗಿರುವಾಗ ಮೂನ್ ವಾಸ್ ಅವರ್ ಓನ್ಲಿ ಗೈಡ್. ನೋ ರೋಡ್, ನೋ ಕ್ರೌಡ್, ಜಸ್ಟ್ ನೇಚರ್ ಆ್ಯಂಡ್ ದ ಬ್ರೀತಿಂಗ್. ಆ್ಯಕ್ಚುಲಿ ಈ ಥರ ರೂಟು ಏನೂ ಕಾಣಿಸ್ತಿಲ್ಲ, ಟಾರ್ಚ್ ಹಾಕೊಂಡು ಹೋಗ್ಬೇಕು. ನಾವು 3 ಜನ ಇದ್ದೀವಿ, ಎಲ್ಲ ಮನೆ ಊಟ ಹೊಂಟಿದ್ದೀವಿ. ಈ ಜರ್ನಿ ಸಿಂಪಲ್ ಆಗಿರಲಿಲ್ಲ. ಎಷ್ಟು ಡೀಪ್ ಇದೆ, ಸ್ವಲ್ಪ ಡಿಫಿಕಲ್ಟ್ ಇದೆ. ಇವತ್ತು ಫುಲ್ಲು ಬರೀ ಸ್ನೋ. ಹೋಗ್ತಾ ಅಲ್ಲೇ ಒಂದು ಕಡೆ ಸ್ಲೈಡಿಂಗ್ ಜಾಗ ಇದೆ, ಜಾರ್ಕೊಂಡು ಹೋಗ್ಬಿಡೋದು. ಬಟ್ ಹತ್ತೋದು ಕಷ್ಟ. 4 ಕಿಲೋಮೀಟರ್ಸ್. ಇನ್ನೊಂದು ತಿನ್ನಿ ಇರುತ್ತೆ, ಇನ್ನೂ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಫಂಬಲ್ ಆಗ್ತಿದೆ ಚಳಿಗೆ. ನೋಡಿ ಇಲ್ಲಿ ಹಿಂಗಿದೆ, ಇಲ್ಲಿ ಫುಲ್ ಸ್ಟೀಪ್. ಆ್ಯಕ್ಚುಲಿ ಇವಾಗ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಕ್ಯಾಮ್ರಾ ಅಷ್ಟು ಬರೋಲ್ಲ. ನೋಡಿ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಜ ಕ್ಯಾಮ್ರಾ ಅಂತೂ ಕ್ಯಾಪ್ಚರ್ ಮಾಡ್ತೀನೋ ನಾನೇನು ನೋಡ್ತಾಯಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ. ಕೆಲವು ಸುಂದರವಾದ ಮೂಮೆಂಟ್ಸ್ ಈಸಿಯಾಗಿ ಸಿಗಲ್ಲ. Heart full of excitement because ahead of me was not just a sunrise. It was an experience waiting to change everything. Wow. ವಿಶ್ವಾಸ್ ಹೇಗಿದೆ? ವಾ, ನಿಜವಾಗ್ಲೂ ಹೊರ್ತಿದೆ ಬೆಳಗ್ಗೆ ಎದ್ದು ಬಂದಿದ್ದು. ಈಗ ಅಷ್ಟೇ ಆಟ ಶುರು, ಯಾಕಂದರೆ ಈಗ ತುಂಬ ಕಷ್ಟ ಇದೆ. And then the first golden light touched the mountains and I realized ಇದು ಯಾವತ್ತೂ ಮರೆಯಲಾಗದ ಮೂಮೆಂಟ್ ಅಂತ. ನೋಡಿ, ಇವ್ರು ನಮ್ಮ ಟ್ರೆಕ್ ಲೀಡು. ನಾವೆಲ್ಲ ಇಲ್ಲಿ ಸೇಫಲ್ಲಿ ಹತ್ತಿದ್ರೆ ಅವ್ರಿಗೆ ಇರ್ತಾರೆ, ಅಷ್ಟು ರೂಢಿ ಇರುತ್ತೆ ಅವ್ರಿಗೆ. ಆಲ್ಮೋಸ್ಟ್ ನಾನು ಸ್ವಲ್ಪ ನೋಡಿ, ನಾನು ಸ್ವಲ್ಪ ಇದೆ, ನನ್ನ ಕೈಲಾಗುತ್ತೆ. ಆ್ಯಂಡ್ ಈ ಫೀಲಿಂಗ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದ ವ್ಯೂ ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ. ಇನ್ನೊಂದು ಸ್ವಲ್ಪ ಮೇಲೋಗಿ ಎಲ್ಲರನ್ನೂ ಮೀಟ್ ಮಾಡೋಣ. ಅಲ್ಲಿ ಬರ್ತೀರಲ್ಲ, ಅದು ಸ್ಪ್ಯಾಂಡಿ. ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್. ಸ್ಪ್ಯಾಂಡಿ, ಹಾಯ್. ಓಕೆ, ಫೈನಲಿ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಅಂತೂ गाइस कंग्रेचुलेशंस, सब लोग ने कर दिखाया. डे डेविल्स, एक और बहुत बढ़िया. बॉयस एनर्जी ನೋಡಿ ಎಷ್ಟು ಜಾಸ್ತಿ ಇದೆ ಈ ವ್ಯೂಲಿ. पुशअप बहुत बढ़िया. आप नहीं करोगे? जरूरत चलो इतना कर लो भाई, बहुत ज्यादा हो गया. ಸೂಪರ್ ರೋಹಿತ್, ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತಿದೆ? नेक्स्ट लेवल. ಏನೋ ಸ್ವಲ್ಪ अंदाज से कुछ बोलो यार, मन की बात रख दो. तो
ತುಂಬಾ ಒಳ್ಳೆ ಹೆವಿ ಚಳಿ है। जान पड़ रही क्या मन की बात बोलूं मैं? इतनी ठंडी है कि मन की बात जम गई है। ठीक है, और कुछ बात है तो बोलो। ಆ್ಯಕ್ಚುಲಿ ಇವಾಗ ನಾನು ರೆಕಾರ್ಡ್ ಮಾಡಿದೆ, ಸ್ವಲ್ಪ ತುಂಬ ಭಯ ಆಗ್ತಿತ್ತು ನಂಗೆ. ಸ್ಟೀಪ್ ಅಂದರೆ ಭಯ ಇದೆ. ಅಲ್ಲಿಂದ ಸ್ಲೈಡ್ ಮಾಡ್ಕೊಂಡು ಬಂದ್ವಿ. ಫುಟೇಜ್ ಬೇರೆ ಹತ್ರ ಇರುತ್ತೆ, ನಾನು ಹಾಕ್ತೀನಿ ನೋಡಿ. ಕ್ರೇಜ್ ಇದೆ ಈ ಟ್ರಿಪ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ಉತ್ತರಾಖಂಡ್. ಆ್ಯಕ್ಚುಲಿ ಇನ್ನು ಮುಂದೆ ಸಾಂಕ್ರಿ ತನಕ ಹೋಗೋ ತನಕ ಬ್ಲಾಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ವೆದರ್ ಚೆನ್ನಾಗಿದೆ, ಅದಕ್ಕೋಸ್ಕರ ಇವತ್ತು ನಮ್ಮದು ಲಾಸ್ಟ್ ಡೇ. ಇವತ್ತು ಸಾಂಕ್ರಿಗೆ ರೀಚ್ ಆಗಿ ಸಾಂಕ್ರಿಯಿಂದ ದೇಹರಾದೂನ್ ಸಾಯಂಕಾಲ ರೀಚ್ ಆಗ್ತಿದ್ವಿ. ಲಾಸ್ಟ್ ಡೇನೇ ಸ್ವಲ್ಪ ಆರಾಮಿರುತ್ತೆ, ಈಸಿ ಇರುತ್ತೆ. ಇನ್ನೇನಿಲ್ಲ 2 hours ರೀಚ್ ಆಗ್ಬೋದು ಅಂದ್ಕೊಂಡೆ. ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಮಳೆ. ಆ್ಯಂಡ್ ವೆದರ್ ನೋಡಿ ಏನು ಚೆನ್ನಾಗಿದೆ. ಸುಮಾರು ದಿನದಿಂದ ಅನಿಸುತ್ತೆ ಮಳೆ ನೆನೆಯಬೇಕು ಅಂತ, ಅದಕ್ಕೆ ಸ್ವಲ್ಪ ಹೊತ್ತು ಈಚೆ ನಿಂತೀನಿ. ಎಲ್ಲ ಒಳಗಡೆ ಟಿಫನ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ, ತಿನ್ಕೊಂಬರೋಣ. गुड मॉर्निंग गाइस. इधर आ जाओ, जूते निकाल लो पहले. इधर आके जूते गीले मत करो अभी के भी. हाँ, ಆಲ್ಮೋಸ್ಟ್ ಈ ಟ್ರಿಪ್ಪಲ್ಲಿ ಸ್ವಲ್ಪ ಈ ಎಲ್ಲ ಥರನೂ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ಇವಾಗ ಮಳೆ ಬರ್ತೈತೆ, ಮಳೆದು ಒಂದು ಎಕ್ಸ್ಪೀರಿಯೆನ್ಸ್. मैं हूँ एक उड़ता डोरेमोन. ನೋಡಿ ಮಳೆ ಬರ್ತಿದೆ, ಇಳಿಯಕ್ಕೆ ಡಿಫಿಕಲ್ಟ್ ಆಗ್ತಿದೆ. ಇವರು ಆಡಾಡ್ಕೊಂಡು ಹೋಗ್ತಾರೆ. ಡೋರೆಮೋನ್. ನೋಡಿ ಮಳೆ ಬರ್ತಿದೆ, ತುಂಬ ಸ್ಲಿಪ್ಪರಿ ಆಗ್ತಿದೆ, ಬಟ್ ವಿ ಆರ್ ಎಂಜಾಯಿಂಗ್. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ,
ಆಗಿದೆ ಮುಂಗಾರು ಮಳೆಯೇ